ದೈವಿಕ ಪ್ರಾರ್ಥನಾ ಮಂದಿರದ ಎಲ್ಲ ಸಭಿಕರಿಗೂ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವಂದನೆಗಳು. ತಂದೆ ಕುಮಾರ ಪರಿಶುದ್ಧಾತ್ಮ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಈ ದಿವಸ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ಪಂಚಾಶತಮ ಅಥವಾ ಪೆಂಟೆಕೋಸ್ಟ್ ಎಂಬುದಾಗಿ. ಅದಕ್ಕಾಗಿ ನಾನು ಆರಿಸಿಕೊಟ್ಟಿರುವಂಥ ವೇದ ಭಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಮೊದಲಿನ 4 ವಾಕ್ಯಗಳು. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಮೊದಲಿನ 4 ವಾಕ್ಯಗಳು. ಆ ವಾಕ್ಯ ಭಾಗವನ್ನು ನಾನು ಓದ್ತೇನೆ. ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಪಂಚಾಶತಮ ದಿನ ಅಥವಾ ಪೆಂಟೆಕೋಸ್ಟ್ ಎಂಬ ಕರೆಯಲ್ಪಡುವಂಥ ಈ ಒಂದು ವಿಷಯವನ್ನು ಕುರಿತು ಈ ದಿವಸ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪವಿತ್ರಾತ್ಮ ನಮಗೆ ಸಹಾಯ ನೀಡಲಿಕ್ಕಾಗುವಂತೆ ಆತನ ಸಹಾಯಕ್ಕೋಸ್ಕರ ನಾವು ಬೇಡಿಕೊಳ್ಳೋಣ. ಬನ್ನಿ ಪ್ರಾರ್ಥನೆ ಮಾಡೋಣ. ಕರುಣಾಸಮಧನ ಅಂತ ದೇವರೇ, ಪಂಚಾಶತಮ ಹಬ್ಬವನ್ನು ಕುರಿತು ಈ ದಿವಸ ನಾವು ಧ್ಯಾನ ಮಾಡಲಿಕ್ಕಿರುವಾಗ ನಿನ್ನ ಆತ್ಮನ ಸಹಾಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ನಿನ್ನ ದೈವಿಕವಂಥ ಪ್ರಸನ್ನತೆ, ತೇಜಸ್ಸು, ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ನಮ್ಮೆಲ್ಲರ ಜೀವಮಾನದಲ್ಲಿ ಕಾರ್ಯವನ್ನು ಮಾಡಲಿ. ಪ್ರಬೋಧಿಸಲಿಕ್ಕಿರುವಂಥ ಈ ಅಲ್ಪನ ಬಾಯಲಿನ ಮಾತುಗಳನ್ನು ಹಾಕು, ಕೇಳಲಿಕ್ಕೆ ಶುದ್ಧ ಹೃದಯ, ಸಿದ್ಧ ಮನಸ್ಸನ್ನು ಕೊಟ್ಟು ಬಲಪಡಿಸು. ನಾವು ಧ್ಯಾನಿಸುವಾಗ ನಿನ್ನ ಆತ್ಮನ ಸಹಾಯ ನಮಗೆ ಕೊಟ್ಟು ಆತ್ಮನು ನುಡಿಯುವಂಥ ರೀತಿಯಲ್ಲಿ ನಾವು ವಾಕ್ಯವನ್ನು ಕೇಳಿ ಅದರಂತೆ ನಡಿಲಿಕ್ಕಾಗುವಂತೆ ನಿನ್ನ ಕೃಪಾ ಸಹಾಯಕ್ಕೋಸ್ಕರ ಬೇಡಿಕೊಳ್ತೇವೆ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪೆಂಟೆಕೋಸ್ಟ್ ಎನ್ನುವಂಥದ್ದು ಒಂದು ಪಂಗಡ ಅಲ್ಲ, ಬದಲಾಗಿ ಅದರ ಅರ್ಥ ಏನಂದರೆ 50. ಪಸ್ಕ ಹಬ್ಬದ 2ನೇ ದಿನದ ನಂತರ 50ನೇ ದಿನದಲ್ಲಿ ಆಚರಿಸುವ ಒಂದು ಯಹೂದ್ಯರ ಹಬ್ಬ ಇದು. ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ, ವಿಮೋಚನಕಾಂಡ ಪುಸ್ತಕ 34ನೇ ಅಧ್ಯಾಯ 22ನೇ ವಾಕ್ಯ. ವಿಮೋಚನಕಾಂಡ ಪುಸ್ತಕ 34:22. ಪಸ್ಕವಾದ 7 ವಾರಗಳ ಮೇಲೆ ನಡೆಯುವ ಜಾತ್ರೆ ಅಂದರೆ ಗೋಧಿ ಬೆಳೆಯ ಪ್ರಥಮ ಸಮರ್ಪಣದ ಸುಗ್ಗಿ ಜಾತ್ರೆಯನ್ನು, ಸಂವತ್ಸರದ ಅಂತ್ಯದಲ್ಲಿ ಫಲಸಂಗ್ರಹದ ಜಾತ್ರೆಯನ್ನು ಆಚರಿಸಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿದೆ. ನೋಡ್ರಿ, ಯಹೂದ್ಯರಲ್ಲಿ 3 ವಿಧವಾದಂಥ ಹಬ್ಬಗಳನ್ನು ಅವರು ಆಚರಿಸಲೇಬೇಕೆಂಬುದಾಗಿ ದೇವರು ಬಹಳ ಕಟ್ಟಪ್ಪಣೆಯನ್ನು ಕೊಟ್ಟು ಅವರಿಗೆ ವಿಧಿಸಿದ್ದನು ಎಂಬುದಾಗಿ ನಿಮ್ಮೆಲ್ಲರೂ ಗೊತ್ತಿರುವಂಥ ವಿಷಯ. ಯಾವುದು? ನೀವು ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯದ ತಲೆಬರಹ ನೋಡಿದ್ರೆ ಪ್ರತಿ ವರ್ಷದಲ್ಲಿಯೂ ನಡೆಸಬೇಕಾದ 3 ಜಾತ್ರೆಗಳ ವಿಷಯ ಎಂಬುದಾಗಿ ಬರೀತದೆ. ಯಾವುದು 3 ಜಾತ್ರೆ? ಮೊದಲನೇದಾಗಿ ಪಸ್ಕ ಹಬ್ಬ, 16ನೇ ಅಧ್ಯಾಯದ 1ನೇ ವಾಕ್ಯ. ಯಾವಾಗ? ನೀವು ಚೈತ್ರ ಮಾಸದಲ್ಲಿ ಪಸ್ಕ ಹಬ್ಬವನ್ನು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ಆಚರಿಸಬೇಕು ಎಂಬುದಾಗಿದೆ. 2ನೇದಾಗಿ 9ನೇ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡ 16:9, ಬೆಳೆ ಕೊಯ್ಯುವುದಕ್ಕೆ ಕುಡುಗೋಲು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ ಆ 7 ವಾರಗಳಾದ ನಂತರ ಪಂಚಾಶತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೆ ತರಬೇಕು. ಅದು ಯಾವುದು? ಪಂಚಾಶತಮ ಹಬ್ಬ. 13ನೇ ವಾಕ್ಯದಲ್ಲಿ ನೀವು ಕಣದ ಕೆಲಸವನ್ನು, ಆಲಯ ಕೆಲಸವನ್ನು ಪೂರೈಸಿ ಬೆಳೆಯನ್ನು ಮನೆಗೆ ತಂದಾಗ 7 ದಿನಗಳವರೆಗೂ ಪರ್ಣಶಾಲೆಗಳ ಜಾತ್ರೆಯನ್ನು ಆಚರಿಸಬೇಕು. ಹೀಗಾಗಿ ದೇವರ ವಾಕ್ಯ ಹೇಳ್ತದೆ 16ನೇ ವಾಕ್ಯದಲ್ಲಿ, ಹುಳಿ ಇಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಪಂಚಾಶತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರ್ಷಕ್ಕೆ 3 ಆವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಆದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಇದು ದೇವರ ಒಂದು ವಾಕ್ಯ. ಸರಿ, ಈಗ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯದ 16ನೇ ವಾಕ್ಯ ನಾವು ಓದಿದ್ವಿ. ವರ್ಷಕ್ಕೆ 3 ಆವರ್ತಿ ಇವರು ಕಾಣಿಸಿಕೊಳ್ಳಬೇಕು. ಹೇಗೆ ಕಾಣಿಸ್ಕೊಳ್ಬೇಕು?
ಆ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ತರಬೇಕು. ನೀವು ವಿಮೋಚನಾ ಕಾಂಡ ತೆಗೆದರೆ 23ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದದ್ದನ್ನು ಅಂದರೆ ಉತ್ತಮವಾದದ್ದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು ಅಂತಾಗಿದೆ. ಯಾವತ್ತು ತರಬೇಕು, ಹೇಗೆ ತರಬೇಕು, ಬಹಳ ವಿವರ ಇಲ್ಲಿದೆ ನೋಡ್ರಿ. ಸರಿ, ಈಗ ಅಪೊಸ್ತಲರ ಕೃತ್ಯಕ್ಕೆ ಬನ್ನಿರಿ. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಈ ಪಂಚಾಶತ್ತಮ ದಿವಸವನ್ನು ಅವರು ಈ ರೀತಿ ಬೆಳೆಯನ್ನು ಕೊಡುವಂಥದ್ದು ಅಥವಾ ಸುಗ್ಗಿ ಹಬ್ಬ ಎಂಬುದಾಗಿ ಏನು ಕರಿತೇವೆ ಹಾಗೆ ಅದನ್ನು ಅವರು ಆಚರಿಸ್ತಾಯಿದ್ರು. ಬೆಳೆಯಲ್ಲಿ ಪ್ರಥಮ ಬೆಳೆಯಲ್ಲಿ ಉತ್ಕೃಷ್ಟವಾದನ್ನು ದೇವರ ಸನ್ನಿಧಾನದಲ್ಲಿ ಕೊಂಡು ತರ್ತಾಯಿದ್ರು. ಅದು ಆ ದಿವಸ. ಈಗ ಯೇಸು ಸ್ವಾಮಿ ಸತ್ತು ಪುನರುತ್ಥಾನ ಹೊಂದಿ ದಿವಾರೋಹಣ ಸಹ ಆದ ನಂತರ ಈ ಪಂಚಾಶತ್ತಮ ಹಬ್ಬ ಬಂತು. ನಾವು ಅದನ್ನು ಆದಿಕಾಂಡ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಓದ್ತೇವೆ. ನೋಡಿರಿ, ವಾಕ್ಯ ಹೀಗಿದೆ: ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ಬಂದರು ಎಂಬುದಾಗಿ. ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಸತ್ತು ಸಮಾಧಿಲಿಡಲ್ಪಟ್ಟು ಎಬ್ಬಿಸಲ್ಪಟ್ಟ ನಂತರ 40 ದಿವಸ ಆತನು ಇದ್ದನು. ಅದಾದ ನಂತರ ಪರಲೋಕಕ್ಕೆ ಏರಿ ಹೋದನು. ಹಾಗಾಗಿ ಆತನು ದಿವಾರೋಹಣ ಹೊಂದಿ 10 ದಿವಸವಾದ ನಂತರ ಅಥವಾ ಪುನರುತ್ಥಾನ ಹೊಂದಿ 50 ದಿವಸಗಳಾದ ನಂತರ ಆತನು ಈ ಪವಿತ್ರ ಆತ್ಮನನ್ನು ಭೂಲೋಕಕ್ಕೆ ಕಳಿಸಿದನು. ಹೀಗಾಗಿ ಯೋಬೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದ 28ನೇ ವಾಕ್ಯ ಹಾಗೂ ಮತ್ತಾಯನ ಸುವರ್ತಮಾನ 3ನೇ ಅಧ್ಯಾಯ 11ನೇ ವಾಕ್ಯ ಎರಡೂ ಇಲ್ಲಿ ನೆರವೇರಲ್ಪಟ್ಟಿದೆ. ಮೊದಲನೇದಾಗಿ ಯೋಬೇಲ 2:28 ಓದ್ತೇನೆ. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವು, ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವು ಎಂಬುದಾಗಿ. ಆ ದಿನಗಳಲ್ಲಿ ದಾಸರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆಯಲ್ಲ. ಈ ಆತ್ಮ ಸುರಿಸಲ್ಪಡುವಂಥದ್ದು ಆ ಪಂಚಾಶತ್ತಮ ದಿವಸ ನೆರವೇರಲ್ಪಡ್ತದೆ. ಅದೇ ರೀತಿ ಮತ್ತಾಯನ ಸುವರ್ತಮಾನ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಂಥ ವಾಕ್ಯಕ್ಕೆ ಅನುಗುಣವಾಗಿ, ಅಂದರೆ ವಾಕ್ಯ ಏನಂತ ಹೇಳ್ತದೆ ಅಂದರೆ, ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂದು ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸ್ತೇನೆ. ಆದರೆ ನನ್ನ ಹಿಂದೆ ಬರುವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲೂ ನಿಮಗೆ ಸ್ನಾನ ಮಾಡಿಸುವನು ಎಂಬುದಾಗಿ ಸ್ನಾನಿಕನಾದ ಯೋಹಾನು ಯೇಸು ಕ್ರಿಸ್ತನ ಬಗ್ಗೆ ಹೇಳಿದಂಥ ಮಾತು ಇಲ್ಲಿ ನೆರವೇರ್ತದೆ. ಸರಿ, ಈಗ ಈ ಒಂದು ಸುಗ್ಗಿ ಅದರ ಆಚರಣೆಯನ್ನು ಹಳೆ ಒಡಂಬಡಿಕೆ ಕಾಲದಲ್ಲಿ ಅವರು ಪಂಚಾಶತ್ತಮ ದಿವಸ ಎಂದಾಗ ಆಚರಿಸ್ತಾಯಿದ್ರು. ಆದರೆ ಇಲ್ಲಿ ಅಪೊಸ್ತಲರ ಕಾಲದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ನಾವು ಓದುವಂಥದ್ದು ಇದು ಆತ್ಮಗಳ ಸುಗ್ಗಿ ಆಯಿತು. ಅವತ್ತು ನಾವು ಅಪೊಸ್ತಲರ ಕೃತ್ಯದಲ್ಲಿ ಓದ್ತೇವಲ್ಲ, ಏನಂತ ಅವರು ಅಲ್ಲಿ ಒಬ್ಬೊಬ್ಬರು ಪವಿತ್ರಾತ್ಮದ ತುಂಬಿಸಲ್ಪಟ್ಟವರಾಗಿ ತಮಗೆ ನುಡಿಯುವ ಶಕ್ತಿಯನ್ನು ಅವರು ಆತ್ಮನ ಮುಖಾಂತರವಾಗಿ ಪಡೆದು ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸೋದು ಎಂಬುದಾಗಿ. ಇದಾದ ನಂತರ ಆ ದಿವಸದಲ್ಲಿ ಏನಾಯಿತು, ಸುಮಾರು 3,000 ಆತ್ಮಗಳು ದೇವರ ಕಡೆಗೆ ತಿರುಗಿಕೊಂಡವು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಹಾಗಾಗಿ ನೋಡಿರಿ, ದೇವರ ವಾಕ್ಯದಲ್ಲಿ ನಾವು ಓದುವಾಗ ಪವಿತ್ರಾತ್ಮನ ಒಂದು ಸುಗ್ಗಿ ಉಂಟಾಯಿತು. ಹಳೆಯ ಕಾಲದಲ್ಲಿ ಬೆಳೆದಂಥ ಬೆಳೆಯ ಸುಗ್ಗಿ, ಆದರೆ ಇಲ್ಲಿ ಆತ್ಮನ ಸುಗ್ಗಿ ಮುಂದೆ ಸಭೆಗಳಲ್ಲಿ ಉಂಟಾಗುವಂಥದ್ದನ್ನು ನಾವು ನೋಡ್ತೇವೆ. ಈ ದಿವಸ ಇಂತಹ ಒಂದು ಆತ್ಮಗಳ ಸುಗ್ಗಿ ನಮ್ಮ ಸಭೆಗಳಲ್ಲಿ ಉಂಟಾಗಬೇಕಾದ್ರೆ ನಾವು ಇದೇ ಪವಿತ್ರ ಆತ್ಮನನ್ನು ಬರಮಾಡಿಕೊಳ್ಬೇಕು. ಪವಿತ್ರ ಆತ್ಮನ ಇದ್ದಾಗ ಮಾತ್ರ ಇಂಥ ಅದ್ಭುತವಾದ ಕಾರ್ಯಗಳು ನಡೆಸಲ್ಪಡ್ತದೆ. ನಮ್ಮ ಸ್ವಂತ ಆತ್ಮದಿಂದ, ಸ್ವಂತ ಬುದ್ಧಿ, ಸ್ವಂತ ಜ್ಞಾನ, ಸ್ವಂತ ತಿಳುವಳಿಕೆಯಿಂದ ಆತ್ಮಗಳನ್ನು ಕೇಳಲಿಕ್ಕೆ ಸಹಾಯ ಇಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ನಿಮಗೊಬ್ಬ ಸಹಾಯಕರನ್ನು ಕೊಟ್ಟು ಹೋಗ್ತಾನೆ ಎಂಬುದಾಗಿ. ಈ ದಿವಸ ನಾವು ಆ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ನಮ್ಮ ಕನ್ನಡ ಕೀರ್ತನೆ ಸಂಗ್ರಹದಲ್ಲಿ 87ನೇ ಕೀರ್ತನೆ ಅದ್ಭುತವಾದ ರೀತಿ ಇದೆ. ಅದು ಈ ರೀತಿ ಹೇಳ್ತದೆ: ಬಾರೆ ಬಾರೆ ಪರಿಶುದ್ಧಾತ್ಮನೇ, ನರಪಾಪಿಯೆದೆಯೋಳ್ ತಾರೈ ತಾರೈ ಜೀವವರವನ್ನೇ, ಧಾರಿಣಿಯಲ್ಲಿ ಬಾರದಿಂದ ವಿಚಾರಗೊಂಡಲೆಯೂತಿಹೇನೆ,
ಧಾರಿಣಿಯಲಿ ಬಾರದೆಂದ ವಿಚಾರ ಕೊಂಡಲೆಯೂತಿಹೇನೆ ಪೂರಣ ಕಟಾಕ್ಷದಿಂದ ಪೂರಣ ಕಟಾಕ್ಷದಿಂದ ಸೇರೆಯೇನ್ನ ಮನಸ್ಸಿನೊಳಗೆ ಪಾರೈ ಬಾರೈ ಪರಿ ಶುದ್ಧಾತ್ಮನೇ ನರಪಾಪಿ ಎದೆಯೋಳ್ ತಾರೈ ತಾರೈ ಜೀವವರವನ್ನೇ. ಮೊದಲನೇ ಚರಣ ಹೇಳ್ತದೆ, ಮಂದಮತಿಯಿಂದ ಅಂದನಾದೇನೈ ಕಾಯಭ್ರಾಂತಿಯಲ್ಲಿ ಮುಂದುಗೆಟ್ಟು ಮುಣುಗಿನೊಂದೇನೈ ಅಂದು ಪಂಚ ಶತಮದಿನದೋಳ್ ಬಂದು ಮಹಿಮೆ ದೋರಿದಂತೆ ಅಂದು ಪಂಚ ಶತಮದಿನದೋಳ್ ಬಂದು ಮಹಿಮೆ ದೋರಿದಂತೆ ಎಂದು ಕೃಪೆಯ ಪಾಲಿಸೆನಗೆ ಎಂದು ಕೃಪೆಯ ಪಾಲಿಸೆನಗೆ ಚಂದದವರ ಕೊಡು ಸತ್ಯಾತ್ಮನೇ ಬಾರೈ ಬಾರೈ ಪರಿ ಶುದ್ಧಾತ್ಮನೇ ನರಪಾಪಿ ಎದೆಯೋಳ್ ತಾರೈ ತಾರೈ ಜೀವವರವನ್ನೇ. ಅಂದು ಪಂಚಾಶತಮ ದಿನದೊಳ್ ಬಂದು ಮಹಿಮೆ ತೋರಿದಂತೆ ಇಂದು ಕೃಪೆಯ ಪಾಲಿಸನೆಗೆ ಚಂದದಾವರ ಕೊಡು ಸತ್ಯಾತ್ಮನೇ ಬಾರೈ ಬಾರೈ ಪರಿಶುದ್ಧಾತ್ಮನೇ ಎಂಬುದಾಗಿ ನಾವು ಈ ರೀತಿ ಪರಿಶುದ್ಧಾತ್ಮನ ಆಹ್ವಾನಿಸುವಾಗ ಆತನು ಬರ್ತಾನೆ. ಆ ದಿವಸ ಜನರು ಒಟ್ಟಾಗಿ ಸೇರಿದರು. ಅವರು ಮಾಡಿದಂಥ ಕಾರ್ಯ, ಅವರಲ್ಲಿದ್ದಂಥ ಕಾರ್ಯ ಇವತ್ತು ನಾವು ಸಭೆಗಳಲ್ಲಿ ಅಳವಡಿಸಿಕೊಂಡ್ರೆ ಈ ಆತ್ಮಗಳ ಸುಗ್ಗಿ ನಮ್ಮ ಸಭೆಗಳಲ್ಲಿ ಆಗ್ತದೆ. ಅವ್ರು ಮಾಡಿದಂಥ ಕಾರ್ಯ ಏನು ನೋಡ್ರಿ. ಅಪೊಸ್ತಲರ ಕೃತ್ಯ ನಾವು ತೆಗೆದು ಓದುವಾಗ ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಇದು ಭಾಳ ಪ್ರಾಮುಖ್ಯ. ಏಕ ಮನಸ್ಸು. ದೇವರಾಕ್ಯ ಏನು ಹೇಳ್ತದೆ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಲ್ಲಿ ಒಟ್ಟಾಗಿ ಕೂಡಿ ಬರುತ್ತಾರೋ ಅಲ್ಲಿ ನಾನಿರ್ತೇನೆ. ಇವತ್ತೊಂದು ಸಭೆ ಎಂಬುದಾಗಿ ಹೇಳುವಾಗ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿರಬೇಕು. ಒಂದೇ ಮನಸ್ಸುಳ್ಳವರಾಗಿ ಒಂದೇ ಸ್ಥಳದಲ್ಲಿ ಕೂಡಿ ದೇವರನ್ನು ಪರಿಶುದ್ಧಾತ್ಮನ ಬಾರೇ ಬಾರೇ ಪರಿಶುದ್ಧಾತ್ಮನ ಎಂಬುದಾಗಿ ಕೂಗಿ ಕರೆಯುವಾಗ ಆತನು ಖಂಡಿತವಾಗಿ ಬಂದಿಳಿತಾನೆ. ಸಭೆಯಲ್ಲಿ ಒಂದೇ ಮನಸ್ಸಿದೆಯಾ? ನಾವು ಒಂದಾಗಿ ಕೂಡಿಕೊಳ್ತಾ ಇದ್ದೀವಾ? ಸಭೆಯಲ್ಲಿ ಒಂದೇ ಮನಸ್ಸಿರಬೇಕಂದ್ರೆ ಮೊದಲು ಕುಟುಂಬದಲ್ಲಿ ಒಂದೇ ಮನಸ್ಸಿರಬೇಕು. ಗಂಡ ಹೆಂಡತಿಯರ ಮೊದಲೇ ಐಕ್ಯತೆ ಇರಬೇಕು. ಕುಟುಂಬದ ಎಲ್ಲ ಸದಸ್ಯರ ಐಕ್ಯತೆ ಇರಬೇಕು. ಒಂದು ಸಭೆಯಲ್ಲಿ 60 ಕುಟುಂಬಗಳಿದ್ದರೆ 60 ಕುಟುಂಬದವೂ ಸಹ ಏಕ ಮನಸ್ಸುಳ್ಳವರಾಗಿರಬೇಕು. ಆಗ ಏನಾಗ್ತದೆ, ಪವಿತ್ರಾತ್ಮನ ಕ್ರಿಯೆಗಳಲ್ಲಿ ಸಂಚರಿಸ್ತದೆ. ಆದರೆ ಈ ಒಂದೇ ಮನಸ್ಸಿಲ್ಲದೆ ಇದ್ದರೆ ವಿವಿಧ ಮನಸ್ಸುಳ್ಳವರಾಗಿ ಬಂದು ನಾವು ಒಬ್ಬನೇ ದೇವರನ್ನ ಆರಾಧನೆ ಮಾಡುವಾಗ ನೀವು ಎಷ್ಟು ಕೂಗಿ ಕರೆದರೂ ಆತನು ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆತನು ಹೇಳ್ತಾನೆ, ಒಂದೇ ಮನಸ್ಸಿಂದ ಅವರು ಕೂಗಿದರು. ಸತ್ಯವೇದ ದಾಖಲೆ ಇದೆ ನೋಡ್ರಿ. ಅವರು ಒಂದೇ ಮನಸ್ಸುಳ್ಳವರಾಗಿ ಒಂದೇ ಸ್ಥಳದಲ್ಲಿ ಕೂಡಿ ದೇವರನ್ನು ಆರಾಧನೆ ಮಾಡಿದರು. ಆಗ ಬಿರುಗಾಳಿ ಬೀಸುತ್ತದೆ ಎಂಬಂತೆ ಪಕ್ಕನೆ ಆಕಾಶದಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಆಗ ಈ ಕಾರ್ಯ ನಡೆಯಿತು. ಹಾಗಾದರೆ ಈ ಪರಿಶುದ್ಧಾತ್ಮ ನಮ್ಮಲ್ಲಿ ಬರುವಾಗ ನಮ್ಮಲ್ಲಿ ಏಕ ಮನಸ್ಸಿರಬೇಕು. ಒಬ್ಬೊಬ್ಬರ ಮೇಲೆ ಕೂತ್ಕೊಂಡಿತ್ತು. ದೇವರಾಕ್ಯ ಹೇಳ್ತದೆ, ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಅವರೆಲ್ಲರೂ ಕೂಡಿದ್ದ ಎಲ್ಲ ಜನರು ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡೋ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಅಲ್ಲೆಲ್ಲ ಜನರು ಬೇರೆ ಬೇರೆ ಭಾಷೆಗಳಿಂದ ಮಾತಾಡಿದರು. ಸತ್ಯವೇದ ಆ ರೀತಿ ಹೇಳ್ತದೆ ನೋಡ್ರಿ. ಹಾಗಾಗಿ 5ನೇ ವಾಕ್ಯಕ್ಕೆ ನಾವು ಬರುವಾಗ ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ನೋಡ್ರಿ, ಆವತ್ತಿನ ದಿವಸ ಆಕಾಶದ ಕೆಳಗೆ ಎಷ್ಟು ದೇಶಗಳಿದ್ದವೋ ಆ ಎಲ್ಲ ದೇಶಗಳಿಂದ ಬಂದಂಥ ಸದ್ಭಕ್ತರಾದ ಯಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರಂತೆ.
ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತಾಡೋದನ್ನು ಕೇಳಿ ಭ್ರಮೆಗೊಂಡರು. ಅಷ್ಟೊಂದು ದೇಶದ ಜನ ಅಲ್ಲಿದ್ದಾರೆ. ಇವರು ಅವ್ರವ್ರ ಭಾಷೆಯಲ್ಲಿ ಮಾತಾಡ್ತಾರೆ, ಒಂದೊಂದು ದೇಶದ ಭಾಷೆಯನ್ನು ಒಬ್ಬೊಬ್ಬರು ಮಾತಾಡ್ತಾ ಇದ್ದಾರೆ. ಇವ್ರಿಗೆ ಆಶ್ಚರ್ಯ ಆಯಿತು. ದೇವ್ರ ವಾಕ್ಯದಲ್ಲಿ ಅದು ಭಾಳ ಸ್ಪಷ್ಟವಾಗಿದೆ ನೋಡ್ರಿ. ಅವರು 8ನೇ ವಾಕ್ಯ ಹೇಳ್ತದೆ, 7ನೇ ವಾಕ್ಯ, ಇವರೆಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ವೇ, ಇವರು ನಮ್ಮೂರವ್ರು ತಾನೆ, ನಮ್ಮೂರವರಿಗೆ ಹೊರದೇಶದ ಭಾಷೆ ಹಿಂಗೆ ಗೊತ್ತು, ಅದೇ ಅವ್ರಿಗೆ ಆಶ್ಚರ್ಯ. ಇದೇ ಪವಿತ್ರಾತ್ಮನ ಕಾರ್ಯ. ಅಲ್ಲಿ ಏನೇನು ಭಾಷೆ ಮಾತಾಡಲ್ಪಟ್ಟಿತ್ತು, ಯಾರ್ಯಾರು ಮಾತಾಡೋದು ದೇವ್ರ ವಾಕ್ಯ ನೋಡ್ರಿ. ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡೋದನ್ನು ಕೇಳ್ತೇವಲ್ಲ, ಇದು ಹೇಗೆ? ನಿಮಗೆ ನಮಗೆ ಅಸಾಧ್ಯವಾದ ಕಾರ್ಯ ಪವಿತ್ರಾತ್ಮನಿಗೆ ಸಾಧ್ಯ. ಇದು ಹೇಗೆ ಅಂತ ಕೇಳ್ತಾರೆ ನೋಡ್ರಿ. ಅಲ್ಲಿ ಪಾರ್ಥ್ಯರು, ಮೇದ್ಯರು, ಎಲಾಮ್ಯರು, ಮೆಸೊಪೊತಾಮ್ಯದವರು, ಯೂದಾಯದವರು, ಕಪ್ಪದೋಕ್ಯ, ಪೊಂತ, ಆಸ್ಯ, ಪೃಗ್ಯ, ಪಂಪುಲ್ಯ, ಐಗುಪ್ತ, ಕುರೇನೆ ಮಗ್ಗಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವರು, ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು, ಯಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬಿ ದೇಶದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು. ಎಲ್ಲರೂ ಬೆರಗಾಗಿ ಕಳವಳಗೊಂಡರು. ಎಷ್ಟೊಂದು ದೇಶ, ಬೈಬಲಲ್ಲಿ ಅಷ್ಟೊಂದು ದೇಶದ ಬಗ್ಗೆ ಹೆಸರಿದೆ, ಅಷ್ಟೊಂದು ದೇಶದ ಜನ ಇದ್ದರು. ಬಟ್ ಮಾತಾಡ್ತಾ ಇದ್ದವ್ರು ಯಾರಪ್ಪ ಅಂದರೆ ಎಲ್ಲರೂ ಗಲಿಲಾಯದವರು. ಒಂದು ದಿವಸವರೆಗೂ ಅವರ ಭಾಷೆ ಕಲ್ತಿಲ್ಲ, ಓದಿಲ್ಲ, ಬರೆದಿಲ್ಲ. ಆದರೆ ಅವರ ಭಾಷೆಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಪವಿತ್ರಾತ್ಮನಿಂದ ಸಾಧ್ಯ. ಇವತ್ತು ಪರಲೋಕದ ಭಾಷೆ ನೀನು ಆಡಬೇಕಾದ್ರೆ ನಿನಗೆ ಪವಿತ್ರಾತ್ಮನ ಸಹಾಯ ಬೇಕು. ಪರಲೋಕದ ಭಾಷೆ ನೀನು ಕಲಿಬೇಕೆಂಬುದಾಗಲ್ಲ, ಪವಿತ್ರಾತ್ಮ ನಿನಗೆ ಕಲಿಸಿಕೊಡ್ತಾನೆ. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ, ಕಲಿಸಿಕೊಡು ಪವಿತ್ರಾತ್ಮನೇ ಎಂಬುದಾಗಿ ಆಡ್ತೇವಲ್ಲ, ಆ ಪವಿತ್ರಾತ್ಮನೇ ನಿಮಗೆಲ್ಲವನ್ನು ಕಲಿಸಿಕೊಡ್ತಾನೆ. ನಿಮ್ಮ ನಡೆ ಹೇಗಿರಬೇಕು, ನುಡಿ ಹೇಗಿರಬೇಕು, ಆಚಾರ ಹೇಗಿರಬೇಕು, ವಿಚಾರ ಹೇಗಿರಬೇಕು, ಇವೆಲ್ಲವನ್ನು ಕಲಿಸಿಕೊಡ್ತಾನೆ. ಒಬ್ಬ ಸ್ನೇಹಿತನಾಗಿ, ಒಬ್ಬ ಸಹಾಯಕನಾಗಿ. ಅದನ್ನೇ ಯೇಸು ಹೇಳಿದರು, ನಾನು ಹೋಗಿ ಒಬ್ಬ ಸಹಾಯಕನ ನಿಮ್ಮ ಬಳಿಗೆ ಕಳಿಸಿಕೊಡ್ತೇನೆ. ಆ ಸಹಾಯಕನು ಬಂದು ಇಳಿದಂಥ ದಿವಸ, ಆ ದಿವಸ ಪಂಚಾಶತಮ ದಿವಸ. ನೋಡ್ರಿ, ದೇವರ ಕೇಳ್ತದೆ. ಇನ್ನೊಂದು, ಅವರು ಏಕ ಮನಸ್ಸಿನಿಂದ ಕೂಡಿದರು. ಮತ್ತು ಇನ್ನೊಂದು ಅವರಲ್ಲಿ ಮಧ್ಯದಾಯಿತು, ಅವರು ಬಲವನ್ನು ಹೊಂದಿರು. ಎಲ್ಲರೂ ಏಕ ಮನಸ್ಸಿನಿಂದ ಇದ್ದಂಥ ಸ್ಥಿತಿಗತಿಗಳಲ್ಲಿ ಎಲ್ಲರೂ ಬಲವನ್ನು ಹೊಂದಿದ್ದರು. ಎಲ್ಲಿಂದ ಬಲ? ಪರಲೋಕದಿಂದ ಇಳಿದು ಬಂದಂತಹ ಒಂದು ಬಲ. ಅದು ಮೇಲಿನಿಂದ ಬಂದಂತಹ ಒಂದು ಶಕ್ತಿ. ಆ ಮೇಲಿನಿಂದ ಬಂದಂಥ ಶಕ್ತಿಯನ್ನು ಬಂದಂಥ ಪ್ರತಿಯೊಬ್ಬರೂ ಹೊಂದಿದರು ಎಂಬುದಾಗಿ. ಅದನ್ನೂ ಸಹ ದೇವರು ಒಂದು ಪ್ರವಾದನೆ ರೂಪದಲ್ಲಿ ತಾನು ಬಿಟ್ಟು ಹೋಗ ಮುಂಚಿತವಾಗತ್ತನ್ನು ಹೇಳಿದ್ದಾನೆ. ಲೂಕನ ಸುವರ್ತಮಾನ ತೆಗಿರಿ. ಲೂಕನ ಸುವರ್ತಮಾನ ತೆಗೆದರೆ 24ನೇ ಅಧ್ಯಾಯದಲ್ಲಿ 49ನೇ ವಾಕ್ಯದಲ್ಲಿ ಸ್ವಾಮಿ ಏನು ಹೇಳ್ತಾನೆ ಅಂದರೆ, ಈಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡ್ತೇನೆ. ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ. ಇದು ಯೇಸು ಸ್ವಾಮಿ ಸ್ವತಃ ತನ್ನ ಶಿಷ್ಯರಿಗೆ ಹೇಳಿದಂಥ ಮಾತು. ನಾನು ಹೋಗಿ ನನ್ನ ತಂದೆ ವಾಗ್ದಾನ ಮಾಡಿದ ಹಾಗೆ ನಿಮಗೆ ಮೇಲಿನ ಒಂದು ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ. ಅವರು ಕಾದುಕೊಂಡಿದ್ದರು. ಇವತ್ತು ಯಾರ್ಯಾರು ಕಾಯ್ದುಕೊಂಡಿರ್ತಾರೋ, ದೇವರ ವಾಗ್ದಾನವನ್ನು ನಂಬಿ ಆ ವಾಗ್ದಾನಕ್ಕೆ ಅನುಗುಣವಾಗಿ ಕಾದುಕೊಂಡಿರುವಂಥ ಪ್ರತಿಯೊಬ್ಬರೂ ಸಹ ಈ ಒಂದು ಆಶೀರ್ವಾದವನ್ನು ಹೊಂದಲಿಕ್ಕೆ ಸಾಧ್ಯ. ಸತ್ಯದಲ್ಲಿ ಒಂದು ಮಾತಿದೆ, ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲಗಳನ್ನು ಹೊಂದಿಕೊಳ್ಳಬೇಕಾದರೆ ನಿಮಗೆ ತಾಳ್ಮೆ ಬೇಕು ಎಂಬುದಾಗಿ. ತಾಳ್ಮೆ ಬೇಕು. ನಾವು ಕಾದುಕೊಂಡಿರಬೇಕು. ತಾಳ್ಮೆಯಿಂದ ಕಾದುಕೊಂಡಿರುವಾಗ ನಾವು ಬೇಡುವಂಥದ್ದು ಎಲ್ಲವನ್ನು ಕರ್ತನು ಒದಗಿಸಿಕೊಡ್ತಾನೆ. ಸರಿ, ಮುಂದಿನ ವಾಕ್ಯ ನಾವು ನೋಡುವಾಗ ಅವರು ಈ ರೀತಿಯಾಗಿ ಶಕ್ತಿ ಹೊಂದಿಸಲ್ಪಟ್ಟರು. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಹಾಗಾದರೆ ದೇವರು ಯಾಕೆ ಈ ಶಕ್ತಿಯನ್ನು ಕೊಡ್ತಾನೆ? ಯಾಕೆ ಈ ಬಲವನ್ನು ಕೊಡ್ತಾನೆ? ಯಾಕೆ ಈ ವರವನ್ನು ಕೊಡ್ತಾನೆ ಅಂದರೆ, ದೇವರಿಗೋಸ್ಕರ ನಾನು ನೀನು ಸಾಕ್ಷಿಗಳಾಗಿರುವುದಕ್ಕೋಸ್ಕರ, ಅದರಿಂದ ಕೊಚ್ಚಿಕೊಳ್ಳೋದಕ್ಕೋಸ್ಕರ ಅಲ್ಲ. ಪವಿತ್ರಾತ್ಮನ ವರ ನನಗಿದೆ ಎಂಬುದಾಗಿ ಊರೆಲ್ಲ ಹೇಳ್ಕೊಳ್ಳೋಕ್ಕಲ್ಲ, ಸಾಕ್ಷಿಯಾಗಿರೋದಕ್ಕೋಸ್ಕರ. ದೇವರ ಕೇಳ್ತದೆ ನೋಡಿರಿ, ಎಲ್ಲೆಲ್ಲಿ ದೇವರ ಕೇಳ್ತದೆ ನೋಡಿರಿ, ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ.
ಭೂಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾಗಿರೋದಕ್ಕೋಸ್ಕರ ದೇವರು ಈ ಆತ್ಮನ ಬಲವನ್ನು ಕೊಡ್ತಾನೆ. ಅವರು ಏಕ ಮನಸ್ಸಿಂದಿದ್ದರು. ಎಲ್ಲರೂ ಸಹ ಈ ಶಕ್ತಿಯನ್ನು ಹೊಂದಿದರು. ಸತ್ಯವೇದ ಹೇಳ್ತದೆ, ಆ ಪವಿತ್ರಾತ್ಮ ಬರುವಾಗ ನೀವು ಬಲವನ್ನು ಹೊಂದುವಿರಿ ಮತ್ತು ಸಾಕ್ಷಿಗಳಾಗಿ ಇರಬೇಕೆಂಬುದಾಗಿ. ಅದೇ ರೀತಿ ಪೇತ್ರ ಬಲ ಹೊಂದಿದ. ಒಂದು ಕಾಲದಲ್ಲಿ ಅವನು ಹೇಗಿದ್ದ ನಿಮಗೆ ಗೊತ್ತಲ್ವ? ಯೇಸು ಸ್ವಾಮಿ ವಿಷಯದಲ್ಲಿ ಬೊಂಕಿದಂಥ ವ್ಯಕ್ತಿ. ಒಂದಲ್ಲ ಎರಡಲ್ಲ 3 ಸಾರಿ ಬೊಂಕಿದ ವ್ಯಕ್ತಿ. 3 ಸಾರಿ ಬೊಂಕಿದಂಥ ವ್ಯಕ್ತಿ ಇವತ್ತೇನಾಗಿದ್ದಾನೆ? ಅದೇ ಬಲವನ್ನು ಹೊಂದಿ ಅದ್ಭುತವಾದ ಪ್ರಸಂಗವನ್ನು ಮಾಡಿಬಿಟ್ಟ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಆತನು ಹೇಳುವಂಥ ಮಾತುಗಳು ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಆತನೇನು ಹೇಳ್ತಾನೆ? ಆ ಯೇಸು ದೇವರ ಸ್ಥಿರ ಸಂಕಲ್ಪಕ್ಕೂ ಭವಿಷ್ಯ ಜ್ಞಾನಕ್ಕೂ ಅನುಸಾರವಾಗಿ ಒಪ್ಪಿಸಲ್ಪಟ್ಟಿರಲು ನೀವು ಅನ್ಯಜನರ ಕೈಯಿಂದ ಆತನನ್ನು ಶಿಲುಬೆಗೆ ಹಾಕಿಸಿ ಕೊಂದಿರಿ ಎಂಬುದಾಗಿ ಅವ್ರಿಗೆ ಹೇಳ್ತಾನೆ. ಭಾಳ ಧೈರ್ಯದಿಂದ ಮಾತಾಡ್ತಾನೆ. ಅವನಿಗೆ ಆ ಶಕ್ತಿ ಇರಲಿಲ್ಲ. ಮೊದಲು ಹೆದರಿಕೆಯಿಂದ ಓಡಿ ಹೋದ. ಎಲ್ಲಿ ಯೇಸುವಿನ ಕಡೆಯವನು ಎಂಬುದಾಗಿ ಹೇಳಿ ನನ್ನನ್ನು ಹಿಡಿದು ಎಲ್ಲಿ ಶಿಲುಬೆಗೆ ಹಾಕಿಬಿಡ್ತಾರೋ ಎಂಬುದಾಗಿ ಹೇಳಿ ಚಳಿ ಕಾಯಿಸಿಕೊಳ್ಳುವಾಗ ಒಬ್ಬ ದಾಸಿ ಇವನನ್ನು ಕಂಡು ಹಿಡಿದಾಗ ಇವನು ಆಣೆ ಇಟ್ಟುಕೊಳ್ಳಲಿಕ್ಕೆ ಶುರು ಮಾಡಿದಂಥ ಸತ್ಯವೇದಲ್ಲೇ ನಾವು ಓದಿದ್ದೇವೆ. ಯೇಸು ಸ್ವಾಮಿ ಯಾರೆಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ಬೊಂಕಿದ್ದನ್ನು ನಾವು ಓದಿದ್ದೇವೆ. ಅಂತಹ ವ್ಯಕ್ತಿ ಈಗ ಬೇರೆಯವ್ರನ್ನ ಕೂತು ಹೇಳ್ತಾರೆ, ನೀವು ಶಿಲುಬೆಗೆ ಹಾಕಿಸ್ಬಿಟ್ರೆ ಯೇಸುವನ್ನು. ಅಷ್ಟು ಧೈರ್ಯದಿಂದ ಮಾತಾಡ್ತಾನೆ. ಅದು ಮಾತ್ರವಲ್ಲ, 2ನೇ ಅಧ್ಯಾಯದ 41ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರನ್ನು ಸೇರಿದರು. ನೋಡ್ರಿ, ಒಂದೇ ಒಂದು ಪ್ರಸಂಗ 3,000 ಆತ್ಮಗಳನ್ನು ಗೆದ್ದ. ಒಂದು ಮೀನು ಹಿಡಿಲಿಕ್ಕೆ ಅಸಾಧ್ಯವಾದಂಥ ಪೇತ್ರ ಒಂದು ದಿವಸ, ಇವತ್ತು ಮತ್ತೊಂದು ದಿವಸ ಒಂದು ಪ್ರಸಂಗ ಮಾಡಿ 3,000 ಆತ್ಮಗಳನ್ನು ಗೆದ್ದ. ಇದೇ ಆತ್ಮಗಳ ಸುಗ್ಗಿ. ಹಳೆ ಒಡಂಬಡಿಕೆ ಕಾಲದಲ್ಲಿ ಅವರು ಬೆಳೆದಂಥ ಬೆಳೆಯ ಸುಗ್ಗಿಯನ್ನು ಕುರಿತು ಅವರು ಪಂಚಾಶತಮದ ಹಬ್ಬವನ್ನು ಆಚರಿಸ್ತಾ ಇದ್ದರು. ಈಗ ಹೊಸ ಒಡಂಬಡಿಕೆಯಲ್ಲಿ ಆತ್ಮಗಳ ಸುಗ್ಗಿ ಆದಂಥ ದಿವಸ ಇದು. ಹಾಗಾಗಿ ಯಾವುದೋ ಒಂದು ಪಂಗಡಕ್ಕೆ ಸಂಬಂಧಪಟ್ಟದ್ದಲ್ಲ, ದೇವರನ್ನು ಬೇಡಿಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಸಿಕ್ಕುವಂಥ ಪವಿತ್ರ ಆತ್ಮನ ಬಲ ಇದು. ಹಾಗಾಗಿ ಪೆಂಟೆಕೋಸ್ಟ್ ಎಂಬುದಾಗಿ ಹೇಳೋದು ಯಾವುದೋ ಒಂದು ಪಂಗಡ, ಒಂದು ನಿರ್ದಿಷ್ಟವಾದ ಗುಂಪಿಗೆ ಸಂಬಂಧಪಟ್ಟದ್ದು ಎಂಬುದಾಗಲ್ಲ, ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಉಚಿತವಾಗಿ ದೊರಕುವಂಥ ದೇವರ ಆತ್ಮನ ವರ ಇದು. ಪೇತ್ರನ ಪಡ್ಕೊಂಡ. ಪೇತ್ರನ ಅದ್ಭುತವಾದ ಕಾರ್ಯವನ್ನು ಮಾಡಲಿಕ್ಕೆ ಶುರು ಮಾಡಿಬಿಟ್ಟ. ದೇವರು ಕೇಳ್ತದೆ 3,000 ಆತ್ಮವನ್ನು ಆತನು ಗೆದ್ದ. ನೋಡ್ರಿ, ಯಹೂದರು ಬೆಳೆಯ ಸುಗ್ಗಿ ಮಾಡಿದ್ರೆ ಪೇತ್ರ ಆತ್ಮಗಳ ಸುಗ್ಗಿನೇ ಮಾಡಿಬಿಟ್ಟ. ಮುಂದೆ ನೋಡುವಾಗ ಅವನು ಸಾಕ್ಷಿ ಕೊಡಲಿಕ್ಕೆ ಆರಂಭಿಸ್ತಾನೆ. 2ನೇ ಅಧ್ಯಾಯದ 38ನೇ ವಾಕ್ಯದಲ್ಲಿ ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಡ್ರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ತನ್ನ ಅನುಭವವನ್ನೇ ಹೇಳ್ತಾನೆ. ನಾನು ಇದೇ ರೀತಿ ಇದ್ದೆ, ನಾನು ಬೊಂಕಿದಂಥ ವ್ಯಕ್ತಿ, ಆದರೆ ಪಶ್ಚಾತ್ತಾಪ ಪಟ್ಟೆ. ಇವತ್ತು ನಾನು ಪವಿತ್ರಾತ್ಮನ ಸಹಾಯದಿಂದ ಈ ಕೆಲಸ ಮಾಡ್ತಾಯಿದ್ದೇನೆ. ನೀವು ಸಹ ಇದನ್ನೇ ಮಾಡಿರಿ. ಒಂದು ಸಾಕ್ಷಿಯನ್ನು ಕೊಡ್ತಾನೆ. ಸಾಕ್ಷಿ ಜೀವಿತಕ್ಕೆ ಅವನು ಬರ್ತಾನೆ. ದೇವರು ಹಾಕಿದ ಪ್ರಕಾರ ಪವಿತ್ರಾತ್ಮ ದಾನವನ್ನು ನೀವು ಸಹ ಹೊಂದಿರಿ ಎಂಬುದಾಗಿ ಹೇಳ್ತಾನೆ. ಇವತ್ತು ಸಭೆಯಾದಂಥ ನಮಗೆ ಇದೇ ಮಾತು ಅನ್ವಯಿಸ್ತದೆ. ನೀವು ಸಹ ಇದನ್ನು ಹೊಂದಬಹುದು. ನಾವು ಸಹ ಅನೇಕ ಸಾರಿ ದೇವರನ್ನ ಬೊಂಕಿರ್ಬೋದು, ದೇವರನ್ನ ಅಲ್ಲಗಳೆದಿರ್ಬೋದು, ದೇವರನ್ನು ತಿರಸ್ಕಾರ ಮಾಡಿರ್ಬೋದು ಪೇತ್ರನಂತೆ. ಆದರೆ ಇವತ್ತು ಸಹ ಈ ಪವಿತ್ರಾತ್ಮ ದಾನವನ್ನು ನಾವು ಸಹ ಹೊಂದಲಿಕ್ಕೆ ಸಾಧ್ಯ. ಮುಂದೆ ಏನು ಮಾಡ್ದ ಅವನು? 3ನೇ ಅಧ್ಯಾಯಕ್ಕೆ ಬಂದರೆ 3ನೇ ಅಧ್ಯಾಯದಲ್ಲಿ 5-6 ನೋಡ್ರಿ. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದು ನಿನಗೆ ಕೊಡ್ತೇನೆ, ನಜರೇತನ ಯೇಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ನೋಡ್ರಿ, ಒಬ್ಬ ಹುಟ್ಟು ಕುಂಟ ದೇವರ ಆಲಯದಲ್ಲಿ ಕೂತಿದ್ದಾನೆ. ಒಂದು ದಿವಸ ಪೇತ್ರ ಯೋಹಾನರಲ್ಲಿ ಹೋಗ್ತಾರೆ ಆರಾಧನೆ ಮಾಡಲಿಕ್ಕೆ. ಇವನು ಭಿಕ್ಷೆ ಬೇಡ್ತಾನೆ, ಏನಾದರೂ ಹಣ ಸಿಕ್ಕುತ್ತೆ ಅಂತ ಭಿಕ್ಷೆ ಬೇಡ್ತಾನೆ. ಆಗ ಪೇತ್ರನು ಹೇಳಿದಂಥ ಮಾತಿದ್ದು ಏನು? ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ಆದರೆ ನನ್ನಲ್ಲಿರುವುದು ನೀನು ಕೊಡ್ತಾನೆ. ಏನು ಈತನಲ್ಲಿರುವುದು? ಏಸು. ಲೋಕದಲ್ಲಿರುವವನಿಗಿಂತಲೂ ನನ್ನಲ್ಲಿರುವವನು ದೊಡ್ಡನು. ಪೇತ್ರ ಹೇಳ್ತಾನೆ, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ಆದರೆ ನನ್ನಲ್ಲಿರುವಂಥ ಏಸು ಕ್ರಿಸ್ತ ನೀನು ಕೊಡ್ತಾನೆ. ಆ ಏಸು ಕ್ರಿಸ್ತನ ಹೆಸರಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳ್ದ. ಆ ಹುಟ್ಟುದಾಗಲಿಂದ ಕುಂಟ ಭಿಕ್ಷೆ ಬೇಡ್ತಾ ಇದ್ದ.
ಅವನು ಎದ್ದು ನಡೆದಾಡ್ದ, ಹಾರಾಡ್ದ, ಕುಣಿದಾಡ್ದ, ಅವ್ರ ಜೊತೆಯಲ್ಲೇ ಆಲಯಕ್ಕೆ ಹೊರಟೋದ. ಎಂಥ ಅದ್ಭುತವಾದ ಕ್ರಿಯೆ. ಪೇತ್ರನಿದಾದದ್ದು ಇವೆಲ್ಲ. ಪೇತ್ರನು ನಂಬಿ ಅವನು ಮಾಡೋಂಥ ಕಾರ್ಯವನ್ನು ಸಾಕ್ಷಿ ರೂಪದಲ್ಲಿ ಮಾಡ್ತಾಯಿದ್ದಾನೆ ನೋಡ್ರಿ. ಇದನ್ನು ನೋಡಿ ಎಲ್ಲರೂ ಬೆರಗಾದ್ರೆಂಬುದಾಗಿ ಸತ್ಯವೇದ ಹೇಳ್ತದೆ. ಅದ್ಭುತವಾದಂಥ ಕಾರ್ಯಗಳನ್ನು ನಾವು ನೋಡ್ತೇವೆ. ಮುಂದೆ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಅವನು ಈ ರೀತಿಯಾಗಿ ಓಡಾಡಿದ್ದನ್ನು ನೋಡಿ ಅನೇಕರು ಆಶ್ಚರ್ಯ ಪಡ್ತಾರೆ. ಇವನು ದೇವಾಲಯದ ಸುಂದರ ದ್ವಾರೆಂಬ ಬಾಗಿಲಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸಲಿಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರಂತೆ ಜನ. ಅಯ್ಯೋ, ನಮ್ಮ ಆಲಯದಲ್ಲಿ ಭಿಕ್ಷೆ ಬೇಡ್ತಾ ಇದ್ದವನಲ್ವ ಇವನು, ಇವತ್ತು ಈ ರೀತಿ ಆದಮೇಲೆ ಎಂಬುದಾಗ ಎಲ್ಲರಿಗೂ ಒಂದು ಆಶ್ಚರ್ಯ. ನೋಡಿರಿ, ಸಭೆಗಳು ಬದಲಾಯಿತು. ಅಂದಿನಿಂದ ಸಭೆ ಸ್ಥಾಪನೆಗೊಳ್ಳಲಿಕ್ಕೆ ಆರಂಭ ಆಯಿತು. ಸಭೆಗಳು ಆರಂಭದಲ್ಲಿ ಭಾಳ ಅದ್ಭುತವಾದ ಬೆಳವಣಿಗೆಯನ್ನು ಕಾಣಲಿಕ್ಕೆ ಆರಂಭಿಸಿಕೊಳ್ತು. ಅದ್ಭುತವಾದ ಆಶೀರ್ವಾದ ಹೊಂದಲಿಕ್ಕೆ ಪ್ರಾರಂಭ ಆಯಿತು. ಇದುವರೆಗೂ ಸಹ ಸಭೆಗಳು ವೃದ್ಧಿ ಆಗ್ತಾಯಿದೆ. ಸಭೆಗಳನ್ನು ಎಷ್ಟೇ ಸೈತಾನ ಒಡೆದು ಹಾಕಲಿಕ್ಕೆ, ಕೆಡವಿ ಹಾಕಲಿಕ್ಕೆ, ನಾಶ ಮಾಡಲಿಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಸಭೆಗಳು ವೃದ್ಧಿ ಆಗ್ತದೆ. ಕಾರಣ ಏನು ಗೊತ್ತಾ? ಯೇಸು ಕ್ರಿಸ್ತನ ಸಭೆಯ ಶಿರಸ್ಸು. ಅಂದು ಆರಂಭಗೊಂಡಂಥ ಸಭೆ ಕ್ರಿಸ್ತನ ಬರುವಿಕೆವರೆಗೂ ಸಹ ಇರ್ತದೆ. ಸಭೆಗಳು ಸ್ಥಾಪಿತಗೊಳ್ತದೆ, ವಾಕ್ಯಗಳು ಬೋಧಿಸಲ್ಪಡ್ತದೆ, ಅನೇಕರು ಅದ್ಭುತಗಳನ್ನು ಕಾಡ್ತಾರೆ, ಪವಿತ್ರ ಆತ್ಮನ ವರಗಳು ಅನೇಕರನ್ನು ತುಂಬಿಸಲ್ಪಡ್ತದೆ. ಕಡೆಯ ದಿವಸದಲ್ಲಿ ನನ್ನ ಆತ್ಮವನ್ನು ಎಲ್ಲರ ಮೇಲೆ ಸುರಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇನ್ನೂ ಹೆಚ್ಚಾದ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ನಡೀಲಿಕ್ಕಿದೆ ಎಂದು ಆತನ ಸಭೆಯವರ ಅಂತ ನಮಗೆ ಕರ್ತನು ಕೊಟ್ಟಿರುವಂಥ ಒಂದು ಜವಾಬ್ದಾರಿ ಏನು? ನಾವು ಒಟ್ಟಾಗಿ ಕೂಡಿ ಬರಬೇಕು. ಒಟ್ಟಾಗಿ ಕೂಡಿ ಬರೋದು ಮಾತ್ರ ಅಲ್ಲ, ಏಕ ಮನಸ್ಸಿಂದ ಕೂಡಿ ಬರಬೇಕು, ಏಕ ಮನಸ್ಸಿಂದ ಪ್ರಾರ್ಥಿಸಬೇಕು, ಒಟ್ಟಾಗಿ ಸುವಾರ್ತೆಯನ್ನು ಸಾರಬೇಕು, ಸಾಕ್ಷಿಯುಳ್ಳ ಜೀವಿತವನ್ನು ಜೀವಿಸಬೇಕು, ರಕ್ಷಣೆಗೆ ಜನರನ್ನು ಕರೆತರಬೇಕು. ಇದೆಲ್ಲ ದೊಡ್ಡ ಜವಾಬ್ದಾರಿ ಸಭೆಗಳಂತ ನಮಗೆ ದೇವರು ಕೊಟ್ಟಿರುವಂಥದ್ದು. ಇದಕ್ಕೆ ಭಾಳ ಪ್ರಮುಖವಾಗಿ ನಾವು ಏನು ಮಾಡಬೇಕು ಅಂದರೆ ಪವಿತ್ರಾತ್ಮನ ಹೊಂದಿಕೊಳ್ಳಬೇಕು. ಪವಿತ್ರಾತ್ಮನಿಲ್ಲದೆ ಒಬ್ಬ ಸಹಾಯಕನಿಲ್ಲದೆ ನಾವು ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ನಮ್ಮ ಸ್ವಂತ ಬಲದಿಂದ ಸಾಧ್ಯ ಇಲ್ಲ. ಪವಿತ್ರಾತ್ಮನ ಸಹಾಯ ಬೇಕಾಗ್ತದೆ. ಆ ಪವಿತ್ರಾತ್ಮ ನಮ್ಮ ಬಳಿಯಲ್ಲಿ ಇರುವುದಾದರೆ ನಾವು ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ. ಉಜ್ಜೀವನ ಗೀತೆಗಳಲ್ಲಿ ಒಂದು ಗೀತೆ ಇದೆ ಈ ಪವಿತ್ರಾತ್ಮನ ಕುರಿತು. ಆ ಪವಿತ್ರಾತ್ಮನ ಬರುವಾಗ ಆತನ ಬೇಡಿಕೊಳ್ಳ್ರಿ, ಏನಂತ? ನಿನ್ನ ಆತ್ಮನ ವರದಿಂದ ನಾನು ತುಂಬಿಸಪ್ಪ ಅಂತ. ಆಗ ಆತನ ಮಾಡ್ತಾನೆ, ತುಂಬಿಸ್ತಾನೆ. ನೀನು ಎದ್ದು ಪ್ರಕಾಶಿಸುವಂತೆ ಆ ದೇವರಾತ್ಮನಿಗೆ ಸಹಾಯ ನೀಡ್ತಾನೆ. ಬನ್ನಿ ಆತನ ಬೇಡಿಕೊಳ್ಳೋಣ. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವ, ಇಳಿದು ಬಾದೇವ ನಮ್ಮ ಮಧ್ಯದೊಳು. ಈಗ ಬಾದೇವ, ಇಳಿದು ಬಾದೇವ ನಮ್ಮ ಮಧ್ಯದೊಳು. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಆತ್ಮನ ವರಗಳಿಂದ ನನ್ನನ್ನು ತುಂಬಿಸಯ್ಯ. ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಎದ್ದು ಮಿನುಗಲು ಅಭಿಷೇಕ ಮಾಡಯ್ಯ ಈ ದಿವ್ಯ ಸಮಯದೊಳು. ಆತ್ಮಸ್ವರೂಪನೇ, ಪ್ರಿಯ ಆತ್ಮಸ್ವರೂಪನೇ, ಈಗ ಬಾದೇವ, ಇಳಿದು ಬಾದೇವ ನಮ್ಮ ಮಧ್ಯದೊಳು. ಈಗ ಬಾದೇವ, ಇಳಿದು ಬಾದೇವ ನಮ್ಮ ಮಧ್ಯದೊಳು. ಬನ್ನಿ ಆತ್ಮನನ್ನು ಆಹ್ವಾನಿಸೋಣ, ಪ್ರಾರ್ಥನೆ ಮಾಡೋಣ. ಆತ್ಮಸ್ವರೂಪನೇ, ನಮ್ಮ ಮಧ್ಯದಲ್ಲಿ ಇಳಿದು ಬಾ ಸ್ವಾಮಿ. ಅಂದು ಪಶ್ಚಾಶತಮ ದಿನದಲ್ಲಿ ನಿನ್ನ ಮಕ್ಕಳು ಒಟ್ಟಾಗಿ ಕೂಡಿ ನಿನ್ನನ್ನು ಪ್ರಾರ್ಥಿಸಿದಾಗ, ಅವರು ಏಕ ಮನಸ್ಸಿಂದ ಕೂಡಿದ್ದಾಗ ನೀನು ಇಳಿದು ಬಂದೆ ಸ್ವಾಮಿ. ಆತ್ಮನ ವರಗಳಿಂದ ಅವರನ್ನು ತುಂಬಿಸಿದೆ.
ಅವರು ಎದ್ದು ಮಿನುಗುವಂತೆ ಮಾಡಿದೆ. ಅಭಿಷೇಕದಿಂದ ಅವರನ್ನು ಆವರಿಸಿದೆ. ಅವರು ನಾನಾ ಭಾಷೆಗಳನ್ನು ಮಾತಾಡಿದರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ತಾನೇ ಕೇಳಿಸಿಕೊಂಡಿದ್ದೇವಲ್ಲಪ್ಪ. ನಮಗೂ ಸಹ ಆತ್ಮನ ವರ ಬೇಕು ಸ್ವಾಮಿ. ನಮ್ಮ ಮಧ್ಯದಲ್ಲಿ ಇಳಿದು ಬಾ ಸ್ವಾಮಿ. ವಾಕ್ಯವನ್ನು ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರ ಹೃದಯದಲ್ಲಿ ಈ ವಾಕ್ಯದ ಕಾರ್ಯವನ್ನು ಮಾಡಲಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸ್ತೇವೆ. ನಿನ್ನ ದಿವ್ಯನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.